ಶರತ್ ಬಚ್ಚೇಗೌಡರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಂಗಳೂರಿನ ಕೆಆರ್ಪುರಂ ಐಟಿಐ ಕಾರ್ಖಾನೆಯಿಂದ ಹೊಸಕೋಟೆ ನಗರವರೆಗೂ ವಾಹನದ ದಟ್ಟಣೆ ಅಧಿಕವಾಗಿರುವುದರಿಂದ ಮೆಟ್ರೋ ಸಹಿತ ಮೇಲ್ಸೇತುವೆ ನಿರ್ಮಾಣ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸೆಳೆಯುತ್ತೇನೆ ಸಭಾಧ್ಯಕ್ಷರೇ. ಇದು ಬಹಳ ಶರತ್ ಅವರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ವಿಪರೀತ ಏರಿಯಾನು ಬೆಳೀತಾ ಇದೆ. ಹೆಚ್ಚು ಕಮ್ಮಿ ಕೋಲಾರಿಂದ ಲೆಕ್ಕ ಹಾಕೊಂಡ್ರೆ ರೆಗ್ಯುಲರ್ ಟ್ರೈನಲ್ಲೇ ಡೈಲಿ 10,000 ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ ರೆಗ್ಯುಲರ್ ಟ್ರೈನಲ್ಲಿ. ಈ ಐಟಿ ಕಾರಿಡಾರು ಅದು ಸ್ವಲ್ಪ ಹೆಚ್ಚು ಕಮ್ಮಿ ಹೊಸಕೋಟೆಗೆ ಲಿಂಕ್ ಆಗ್ಬಿಟ್ಟಿದೆ. ಅವರು ಕೇಳೋದ ಅವಶ್ಯಕತೆ ಇದೆ. ನಾನು ಇದನ್ನಾಗಲೇ ಪ್ಲಾನ್ ಅಲ್ಲಿ ಸೇರಿಸಿ ಇದ್ರ ಬಗ್ಗೆ ಆಗಲೇ ಡೀಟೇಲ್ ಸರ್ವೆ ಮಾಡಿಸ್ತಾ ಇದ್ದೀನಿ. ಅವರ ವಿಚಾರ ಕರ್ನಾಟಕ ಸರ್ಕಾರ ನಮ್ಮ ಮೆಟ್ರೋ ಸಹಾನುಭೂತಿಯಿಂದ ಮುಂದಿನ ದಿನದಲ್ಲಿ ಅದನ್ನ ಪರಿಗಣಿಸದೆ ಹೊಸಕೋಟೆವರೆಗೂ ನಾವು ಮೆಟ್ರೋ ತೆಗೆದುಕೊಳ್ಳೇ ಹೋಗುತ್ತೆ. ಇಲ್ಲಿ ಹೊಸಕೋಟೆ ಮತ್ತು ಅಲ್ಲಿ ನೆಲಮಂಗಲ ಮತ್ತು ಒಂದ್ ಕಡೆ ಬಿಡದಿ, ಈ ಮೂರಕ್ಕೂ ಕೂಡ ನಾವು ಬಹಳ ಸಹಾನುಭೂತಿಯಿಂದ ಎಕ್ಸ್ಟೆಂಡ್ ಮಾಡಲಿಕ್ಕೆ ಈಗಾಗಲೇ ಯೋಜನೆಗಳನ್ನ ಸಿದ್ಧತೆ ಮಾಡಲಿಕ್ಕೆ ರಿಪೋರ್ಟ್ ಅನ್ನ ತರಿಸ್ತಾ ಇದ್ದೀವಿ. ಅದರಿಂದ ತಮಗೆ ಕಾನ್ಫಿಡೆನ್ಸ್ ಇರಲಿ, ವಿಲ್ ಕನ್ಸಿಡರ್ ಯುವರ್ ರಿಕ್ವೆಸ್ಟ್. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಜನರ ಪರವಾಗಿ ಕೋರ್ತಾ, ಇವತ್ತೇನು ಕೆಆರ್ಪುರಂ ಇಂದ ಹೊಸಕೋಟೆವರೆಗೂ ಟ್ರಾಫಿಕ್ನ ದಟ್ಟಣೆ ಇದೆ, 15 ಕಿಲೋಮೀಟರ್ ದಾಟಕ್ಕೆ 40 ನಿಮಿಷ ಆಗ್ತಾ ಇದೆ ಸಭಾಧ್ಯಕ್ಷರೇ. ಅದರಿಂದ ಬೆಂಗಳೂರಿನ ಇವತ್ತು ನಾವು ಮೈಸೂರು ರೋಡ್ ನೋಡ್ಲಿ, ಬಳ್ಳಾರಿ ರೋಡ್ ನೋಡ್ಲಿ, ಹೈದರಾಬಾದ್ ನೋಡ್ಲಿ, ಹೊಸೂರು ರೋಡ್ ನೋಡ್ಲಿ, ಎಲ್ಲಾ ಕಡೆ ನಮಗೆ ಮೇಲ್ಸೇತುವೆ ಇದೆ. ಇದೊಂದು ಚೆನ್ನೈ ರೋಡ್ ಕಡೆ ಒಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಆಶ್ವಾಸನೆ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರದ ಕಡೆ ನಮ್ಮ ತಾಲೂಕಿನ ಎಲ್ಲಾ ಜನರ ಪರವಾಗಿ ಅವರಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತೀನಿ. ಸಿಮೆಂಟ್ ಮಂಜು. ಶರತ್ ಬಚ್ಚೇಗೌಡರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಂಗಳೂರಿನ ಕೆಆರ್ಪುರಂ ಐಟಿಐ ಕಾರ್ಖಾನೆಯಿಂದ ಹೊಸಕೋಟೆ ನಗರವರೆಗೂ ವಾಹನದ ದಟ್ಟಣೆ ಅಧಿಕವಾಗಿರುವುದರಿಂದ ಮೆಟ್ರೋ ಸಹಿತ ಮೇಲ್ಸೇತುವೆ ನಿರ್ಮಾಣ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸೆಳೆಯುತ್ತೇನೆ ಸಭಾಧ್ಯಕ್ಷರೇ. ಇದು ಬಹಳ ಶರತ್ ಅವರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ವಿಪರೀತ ಏರಿಯಾನು ಬೆಳೀತಾ ಇದೆ. ಹೆಚ್ಚು ಕಮ್ಮಿ ಕೋಲಾರಿಂದ ಲೆಕ್ಕ ಹಾಕೊಂಡ್ರೆ ರೆಗ್ಯುಲರ್ ಟ್ರೈನಲ್ಲೇ ಡೈಲಿ 10,000 ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ ರೆಗ್ಯುಲರ್ ಟ್ರೈನಲ್ಲಿ. ಈ ಐಟಿ ಕಾರಿಡಾರು ಅದು ಸ್ವಲ್ಪ ಹೆಚ್ಚು ಕಮ್ಮಿ ಹೊಸಕೋಟೆಗೆ ಲಿಂಕ್ ಆಗ್ಬಿಟ್ಟಿದೆ. ಅವರು ಕೇಳೋದ ಅವಶ್ಯಕತೆ ಇದೆ. ನಾನು ಇದನ್ನಾಗಲೇ ಪ್ಲಾನ್ ಅಲ್ಲಿ ಸೇರಿಸಿ ಇದ್ರ ಬಗ್ಗೆ ಆಗಲೇ ಡೀಟೇಲ್ ಸರ್ವೆ ಮಾಡಿಸ್ತಾ ಇದ್ದೀನಿ. ಅವರ ವಿಚಾರ ಕರ್ನಾಟಕ ಸರ್ಕಾರ ನಮ್ಮ ಮೆಟ್ರೋ ಸಹಾನುಭೂತಿಯಿಂದ ಮುಂದಿನ ದಿನದಲ್ಲಿ ಅದನ್ನ ಪರಿಗಣಿಸದೆ ಹೊಸಕೋಟೆವರೆಗೂ ನಾವು ಮೆಟ್ರೋ ತೆಗೆದುಕೊಳ್ಳೇ ಹೋಗುತ್ತೆ. ಇಲ್ಲಿ ಹೊಸಕೋಟೆ ಮತ್ತು ಅಲ್ಲಿ ನೆಲಮಂಗಲ ಮತ್ತು ಒಂದ್ ಕಡೆ ಬಿಡದಿ, ಈ ಮೂರಕ್ಕೂ ಕೂಡ ನಾವು ಬಹಳ ಸಹಾನುಭೂತಿಯಿಂದ ಎಕ್ಸ್ಟೆಂಡ್ ಮಾಡಲಿಕ್ಕೆ ಈಗಾಗಲೇ ಯೋಜನೆಗಳನ್ನ ಸಿದ್ಧತೆ ಮಾಡಲಿಕ್ಕೆ ರಿಪೋರ್ಟ್ ಅನ್ನ ತರಿಸ್ತಾ ಇದ್ದೀವಿ. ಅದರಿಂದ ತಮಗೆ ಕಾನ್ಫಿಡೆನ್ಸ್ ಇರಲಿ, ವಿಲ್ ಕನ್ಸಿಡರ್ ಯುವರ್ ರಿಕ್ವೆಸ್ಟ್. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಜನರ ಪರವಾಗಿ ಕೋರ್ತಾ, ಇವತ್ತೇನು ಕೆಆರ್ಪುರಂ ಇಂದ ಹೊಸಕೋಟೆವರೆಗೂ ಟ್ರಾಫಿಕ್ನ ದಟ್ಟಣೆ ಇದೆ, 15 ಕಿಲೋಮೀಟರ್ ದಾಟಕ್ಕೆ 40 ನಿಮಿಷ ಆಗ್ತಾ ಇದೆ ಸಭಾಧ್ಯಕ್ಷರೇ. ಅದರಿಂದ ಬೆಂಗಳೂರಿನ ಇವತ್ತು ನಾವು ಮೈಸೂರು ರೋಡ್ ನೋಡ್ಲಿ, ಬಳ್ಳಾರಿ ರೋಡ್ ನೋಡ್ಲಿ, ಹೈದರಾಬಾದ್ ನೋಡ್ಲಿ, ಹೊಸೂರು ರೋಡ್ ನೋಡ್ಲಿ, ಎಲ್ಲಾ ಕಡೆ ನಮಗೆ ಮೇಲ್ಸೇತುವೆ ಇದೆ. ಇದೊಂದು ಚೆನ್ನೈ ರೋಡ್ ಕಡೆ ಒಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಆಶ್ವಾಸನೆ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರದ ಕಡೆ ನಮ್ಮ ತಾಲೂಕಿನ ಎಲ್ಲಾ ಜನರ ಪರವಾಗಿ ಅವರಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತೀನಿ. ಸಿಮೆಂಟ್ ಮಂಜು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.